ಲಕ್ಷ್ಮಿ ಬಂದು ಅಲಂಕಾರ ಪ್ರಿಯಳು. ಓಕೆನಾ? ಯಾರು ಈಗ ಎಕ್ಸಾಂಪಲ್ ನೀವು ಮನೇಲಿದ್ರೂ ಕೂಡ ಆಯಿತಾ, ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೊಳ್ಳಿ. ಕನ್ನಡಿ ಮುಂದೆ ಹೋದಾಗ ಏನಾಗುತ್ತೆ, ನಾನು ಏನೋ ಈಗ ತಲೆಗೇನೋ ಗಂಟು ಹಾಕ್ಕೊಂಡಿರ್ತೀನಿ, ಯಾವುದೋ ತೂತುಗಿತ್ತೆಲ್ಲ ಬಿದ್ದಿರೋ ಪ್ಯಾಂಟು, ಮನೇಲಿ ಹಳೆಯಲ್ಲಿ ಬಟ್ಟೆಗಳ ಹಾಕ್ಕೊಂಡಿರ್ತೀನಿ ಅಂತ ಇಟ್ಕೊಂಡು ಕನ್ನಡಿ ಮುಂದೆ ಹೋದಾಗ ನನ್ನ ಬಗ್ಗೆ ನನಗೆ ಇದ್ದೀನಿ ಹಿಂಗಿದ್ದೀನಿ ಅಂತ ಅನ್ಸುತ್ತೆ. ಏನಾಯಿತು, ನನ್ನ ಕಾನ್ಫಿಡೆನ್ಸು ಡೌನ್ ಆಯಿತು. ಪ್ರತಿ ಸತಿ ನೀವು ಅನ್ಕೋತೀರಾ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ಯಾರಿಗೂ ಗೊತ್ತಾಗಲ್ಲ ಅಂತ. ಸೊ ಈಗ ನಿಮಗೆ ನಾನು ನಿಮ್ಮನ್ನ ನೋಡಿದ ತಕ್ಷಣವೇ ನನಗೆ ನೀವು ಕಂಡ್ರೆ ಇಷ್ಟನಾ ಇಲ್ಲ ಅಂತ ನೀವು ನಾನು ಬಾಯಿ ಬಿಟ್ಟು ಹೇಳೋದು ಬೇಡ, ಎನರ್ಜೆಟಿಕಲ್ಲೇ ಗೊತ್ತಾಗುತ್ತೆ. ಯಾರೋ ನಿಮ್ಮ ಫ್ರೆಂಡು ಕೂಡ ಅವನೇನು ಬಾಯಿ ಬಿಟ್ಟು ಹೇಳಲ್ಲ. ನಿಮ್ಗೇನೋ ಒಂದು ಪ್ರಮೋಷನ್ ಆಯಿತು, ಕೆಲಸ ಆಯಿತು, ಏನೋ ಹೊಟ್ಟೆ ಕಿಚ್ಚು ಪಟ್ಟರೆ ನೀವು ನೆಕ್ಸ್ಟ್ ಟೈಮ್ ಯಾಕೋ ನಂಗೆ ಗೊತ್ತಿಲ್ಲ ಮಗ ಅವನ ಹತ್ರ ಏನೋ ಹೇಳ್ಬೇಕು ಅನ್ಸಲ್ಲ. ಬಟ್ ಯು ಕ್ಯಾನ್ ನೆವರ್ ಲೈ ಎನರ್ಜಿ. ಪೀಪಲ್ ಕ್ಯಾನ್ ಸೆನ್ಸ್ ಎನರ್ಜಿ. ಸೊ ಲಕ್ಷ್ಮಿಯನ್ನು ವೆಲ್ಕಮ್ ಮಾಡಬೇಕಾದ್ರೆ ಆಲ್ವೇಸ್ ಬಿ ಪ್ರೆಸೆಂಟೇಬಲ್. ಬರೀ ಪೂಜೆ ಮಾಡಬೇಕಾದ್ರೆ ಮಾತ್ರ ಇರೋದಲ್ಲ. ನಿಮ್ಮ ಹತ್ರ 2 ಒಡವೆಗಳಿದ್ರು ಕೂಡ ಹಾಕೊಳ್ಳಿ. ನೀವು ಹಾಕೋದಾಗಲೇ ಅದು ನಿಮ್ಮನ್ನು ಅಟ್ರಾಕ್ಟ್, ನೀವು ಏನಾಗಿರ್ತೀರ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರ. ಮನೇಲಿದ್ರು ಕೂಡ ಒಂದು ಸ್ವಲ್ಪ ಏನು ಇದು ಬರುತ್ತಲ್ವ, ಊದು ಅಥವಾ ಪೌಡರು, ಏನೋ ಒಂದು, ಯು ಶುಡ್ ಆಲ್ವೇಸ್ ಸ್ಮೆಲ್ ಗುಡ್. ಆಯಿತಾ? ಮನುಷ್ಯನ ಫಸ್ಟ್ ಮೀಟ್ ಮಾಡಿದಾಗಲೇ ಫೆರೋಮೋನ್ಸ್ ಅಂತ ಹೇಳ್ತಾರೆ. ನೀವು ಯಾರನ್ನ ಮೀಟ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಬರೀ ಅವರನ್ನು ನೋಡೋದಲ್ಲ. ಈಗ ನೋಡಿರ್ಬೋದು, ಪ್ರಾಣಿನೂ ಒಂದನ್ನು ಫಸ್ಟ್ ಮೀಟ್ ಮಾಡಿದಾಗ ಒಂದೊಂದು ಸ್ಮೆಲ್ ನೋಡುತ್ತೆ. ಸೊ ಸ್ಮೆಲ್ ಮೆಮೊರಿ ಅನ್ನೋದು ತುಂಬ ಮುಖ್ಯ. ಆಲ್ವೇಸ್ ಎನ್ಶೋರ್ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಿರಲ್ಲ, ಸ್ನಾನ ಮಾಡಿ ಒಂದು ನಮಸ್ಕಾರ, ದೇವರಿಗೆ ನಮಸ್ಕಾರ ಮಾಡೋದು, ಆ ಪಾಸಿಟಿವ್ ಥಾಟಿಂದ ಯೋಚನೆ ಮಾಡ್ತಾ ಶುರು ಮಾಡಿ. ಯಾಕಂತ ಹೇಳಿದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಮೈಂಡ್ ಆಲ್ಫಾ ಸ್ಟೇಟಲ್ಲಿರುತ್ತೆ. ಓಕೆ, ಆಲ್ಫಾ ಸ್ಟೇಟಲ್ಲಿರುವಾಗ ನೀವು ಸಬ್ಕಾನ್ಷಿಯಸ್ಲಿ ಏನನ್ನ ಬೇಕಾದರೂ ಅಟ್ರಾಕ್ಟ್ ಮಾಡ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.